ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿರಂತರ ಮಳೆಗೆ ಸಕಲೇಶಪುರದ ರಸ್ತೆಗಳು ಗುಂಡಿಮಯ ಆಗಿಬಿಟ್ಟಿದೆ. ಗುಂಡಿಗಳಿಂದಲೇ ತುಂಬಿದಾವೆ ರಸ್ತೆಗಳು. ಈಗ ವಾಹನ ಸವಾರರು ಸಂಚಾರ ಮಾಡಲಿಕ್ಕೆ ಸರ್ಕಸ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಸುಬ್ರಹ್ಮಣ್ಯ ಸಕಲೇಶಪುರ ರಾಜ್ಯ ಹೆದ್ದಾರಿಯಲ್ಲಿ ಅವ್ಯವಸ್ಥೆಯ ಆಗರ ಇದು. ರಸ್ತೆಗಳು ಗುಂಡಿಮಯ ಆಗಿದ್ದಾವೆ. ಅದರಲ್ಲೂ ಆರಾಮಾಗಿ ಸ್ವಿಮ್ ಮಾಡ್ಬೋದು. ಅಂಥ ಗುಂಡಿಗಳು ಕೂಡ ಬಿದ್ದಂಥ ಉದಾಹರಣೆಗಳು ಸಿಗ್ತಾವೆ ನಮಗೆ. ರಾಜ್ಯ ಹೆದ್ದಾರಿ ಇದು ಸುಬ್ರಹ್ಮಣ್ಯ ಮತ್ತು ಸಕಲೇಶಪುರ. ಸಾವಿರಾರು ವಾಹನಗಳು ದಿನನಿತ್ಯವೂ ಕೂಡ ಸಂಚರಿಸ್ತವೆ. ದೊಡ್ಡ ದೊಡ್ಡ ಗುಂಡಿಗಳನ್ನು ಕರವೇ ಕಾರ್ಯಕರ್ತರು ಮುಚ್ಚಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಕರವೇ ರೈತ ಘಟಕದ ವತಿಯಿಂದ ರಸ್ತೆ ಗುಂಡಿ ಮುಚ್ಚಿ ಪ್ರತಿಭಟಿಸಿದ್ದಾರೆ. ಅಂದರೆ ನಾಚಿಕೆ ಆಗಬೇಕು ಇವ್ರಿಗೆ ಅಂತ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ನೋಡ್ರಿ ಎಂಥ ಗುಂಡಿ ಇದೆ ಅದು. ಆರಾಮಾಗಿ ಒಬ್ಬರು ಅಲ್ಲಿ ಮಲ್ಕೋಬೋದು, ಮುಳುಗ್ಬೋದು. ಅಂಥ ಗುಂಡಿ ಇದೆ ಅಲ್ಲಿ. ರಸ್ತೆ ಮಧ್ಯಭಾಗದಲ್ಲಿ ಬಿದ್ದಿರುವಂಥ ಗುಂಡಿ ಇದು. ಆ ಭಾಗದಲ್ಲಿ MLAಗಳು MP ಗಳು ಓಡಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಅನುಭವ ಆದರೆ ಬಹುಶಃ ಮಾಡಿಸ್ತಾ ಇದ್ರು. ಅನುಭವ ಆದರೂ ಕೂಡ ಅವರು ಐಷಾರಾಮಿ ಕಾರ್ಗಳಿರ್ತಾವಲ್ಲ, ಸೀಟ್ ಮೆತ್ತಾಗಿರುತ್ತೆ, ಅವ್ರಿಗೆ ಜಾಸ್ತಿ ಕಷ್ಟ ಅಂತ ಅನಿಸಲ್ಲ. ಬಟ್ ಬೈಕಲ್ಲಿ ಓಡಾಡೋರಿಗಂಥವ್ರಿಗೆ, ಆಮೇಲೆ ನಮ್ಮ ರೈತರಿಗೆ ಅದರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಹಾಗಾಗಿ ಏನು ಮಾಡಿದರು, ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟರು. ಆದರೂ ಕೂಡ ಇವರು ಸರಿಪಡಿಸುವಂಥ ಕೆಲಸ ಮಾಡಲಿಲ್ಲ. ಕೊನೆಗೆ ಬೇಸತ್ತು ಕರವೇ ಕಾರ್ಯಕರ್ತರು ನೋಡಿ ಅಲ್ಲಿ ಕಡಿಗಳನ್ನು ತಂದು, ಜಲ್ಲಿ ತಂದು ಅವರೇ ಹಾಕಿ ಸರಿಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ, ಇನ್ನೊಂದು ಕಡೆ ಅಧಿಕಾರಿಗಳ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ಹೊರಬರ್ತಿದೆ. ಮತ್ತು ಈ ಕಡೆ ಹೋದರೆ ಕೊಡಗು ಅಲ್ಲಿ ತಲುಪಂತ ನೋಡಿ ಗುಂಡಿ ಅಂತಂದರೆ 3.5 ಅಡಿ ಅಂತ ಸರ್ವೇ ಕುಟುಂಬದವರು ಹಾಗೆ ಲತೇಶ್ ಕುಮಾರ್ ಕಿಶೋರ್ ಅಂತೇಳಿ ವರ್ಷದಿಂದ ಬಂದು ನಮ್ಮ ಅವರೇ ಕೂಡ ನಮ್ಮ ಕರ್ನಾಟಕ ಈಗ ಗುಂಡಿ ಬಿದ್ದಿದ್ದೇವೆ. ಅದು ಈ ಟರ್ನ್ ನೋಡಿ ತುಂಬ ಟರ್ನ್ ಇದೆ. ತುಂಬ ಜನ ಬಿದ್ದ ಕಾಲು ಕೈಯೆಲ್ಲ ಎಡ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಈಗ ಕೂಡಲೇ ಈ ಥರ PW ಇಲಾಖೆ ಮತ್ತು ಶಾಸಕರು ಇವರೆಲ್ಲ ಸೇರಿ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಬೇಕು.